ಏನಿವತ್ತ ತಹಶೀಲ್ದಾರ್ ಅವರು 4 ಎಕರೆ ಜಮೀನನ್ನ ಕಂದಾಯ ಹೆಸರಲ್ಲೇ ಮಾಡ್ಕೊಂಡ್ಗೇಸಿಂದ ಇವತ್ತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಈ ಒಂದು ಪ್ರಜಾಸೌಧ ತಾಲೂಕು ಆಡಳಿತ ಕಚೇರಿಯನ್ನ ಕಟ್ಟಡಕ್ಕೆ ಜಾಗವನ್ನು ಮಂಜೂರು ಮಾಡಿಕೊಂಡ್ರು. ಅದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಶೈಕ್ಷಣಿಕ ಇವತ್ತು ಒತ್ತು ಕೊಡ್ತಕ್ಕಂಥ ಕೆಲಸ ದರ್ಶನಾಪುರ ಅವ್ರು ಮಾಡ್ಬೇಕಂತೇಳಿ ಇವತ್ತು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತಾವು ಅನುಭವಿಸ್ತಾರದಾರ, ಹಿರಿಯ ರಾಜಕಾರಣಿಗಳದಾರ, ಇಂಥ ಒಂದು ಶೈಕ್ಷಣಿಕ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಯಾವುದು ಕೂಡ ಇವತ್ತ ಜಾಗವನ್ನು ಅನ್ಯ ಕಚೇರಿಗಳಿಗೆ ಬಳಸಬಾರ್ದಂತೇಳಿ ಕಾನೂನು ಅದ. ಅವರು ಕಾನೂನಿಗೆ ಗೌರವ ಕೊಡ್ಬೇಕು. ಕಾನೂನಿಗೆ ಗೌರವ ಕೊಡೋದನ್ನ ಅವರು ಕೂಡ ಮಾಡಬೇಕು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿ ಏನಾದರೂ ಇದೇ ರೀತಿ ಅವರು ಮಂಡತನಕ್ಕೆ ಬಿದ್ದು ಮುಂದುವರಿಸಿದ್ರ ಎಲ್ಲ ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಇವತ್ತೇನು ಅನಿರ್ದಿಷ್ಟಾವಧಿ ಈ ಒಂದು ಸತ್ಯಾಗ್ರಹ ಧರಣಿ ತೀವ್ರತೆಯಿಂದ ಹೋರಾಟ ಬದಲಾವಣೆ ಆಗ್ತಕ್ಕಂಥ ಮಾತನ್ನು ನಾವು ಹೇಳ್ಬೇಕಾಗ್ತದೆ. ಶಿಕ್ಷಣಕ್ಕಾಗಿ ನಾವು ಈ ಒಂದು ಹೋರಾಟವನ್ನು ನಂಬಿಕೊಂಡಿರ್ತಕ್ಕಂಥದ್ದು, ಶಿಕ್ಷಣಕ್ಕೆ ಇಟ್ಟಿರ್ತಕ್ಕಂಥ ಜಾಗವನ್ನ ಅದನ್ನು ಉಳಿಸಬೇಕಾಗಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಈ ಒಂದು ಕ್ಷೇತ್ರದ ತಾಲೂಕಿನ ನಾಗರಿಕರ ಒಂದು ಜವಾಬ್ದಾರಿ ಅದು. ಇವತ್ತು ನಾವು ಸಂಘಟನೆಗಾರಷ್ಟೇ ಕೂಡಬೇಕು, ಮತ್ತೊಬ್ಬರು ಬರಬೇಕು, ವಿರೋಧ ಪಕ್ಷದವರು ಬರಬೇಕು, ಅದು ಯಾರಿಗೂ ಕೂಡ ನಾವು ಬರಿ ಅಂತ ನಾವು ಹೇಳಿಲ್ಲ. ಅವರು ಶೈಕ್ಷಣಿಕವಾಗಿ ಈ ಒಂದು ಒಳ್ಳೆ ಪ್ರಾಮಾಣಿಕ ಹೋರಾಟ ಅದ. ಜನರಿಗೆ ಶಿಕ್ಷಣಕ್ಕಾಗಿ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಅವರು ಕೂಡ ಬೆಂಬಲ ಕೊಟ್ಟರು. ಮತ್ತು ಇನ್ನಿತರ ಹಲವಾರು ದಲಿತ ಮುಖಂಡರುಗಳು, ಕನ್ನಡ ಪರ ಸಂಘಟನೆ, ವಿದ್ಯಾರ್ಥಿಗಳು, ಇವತ್ತು ವಕೀಲರ ಸಂಘದ ಅವರು ಕೂಡ ಇವತ್ತ ಈ ಒಂದು ಹೋರಾಟ ನ್ಯಾಯಯುತವಾಗಿದೆ. ಶಿಕ್ಷಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ಶೈಕ್ಷಣಿಕ ಇವತ್ತು ಬಳಸ್ಬೇಕಂತೇಳಿ ಅವರು ಕೂಡ ಇವತ್ತು ಬೆಂಬಲಿಸಿದ್ದಾರೆ. ಅಂದ್ರೆ ನಾನು ಯಾರು ಏನೇ ಹೋರಾಟ ಮಾಡಲಿ ನಾ ಮಾಡ್ತೀನಿ ಅಂತಕ್ಕಂಥ ಮಾತು ಏನಾದರೂ ಹೇಳಿದರೆ ಅದು ನಾನೊಬ್ಬ ಸಚಿವ ಅದನಿ, ನಾನು MLA ಅದನಿ, ನಮ್ಮ ಸರ್ಕಾರ ಅದ ಅಂತಕ್ಕಂಥ ಒಂದು ಈ ಒಂದು ಅಧಿಕಾರದ ದರ್ಪದ ಮಾತಂತ ನಾ ಹೇಳ್ಬೇಕಾಗ್ತದೆ. ಇವತ್ತು ನಿಮ್ಮಲ್ಲಿ ಕೂಡ ಏನಾದರೂ ದಾನ ಧರ್ಮ ಮಾಡ್ಬೇಕನ್ನಂಗೈತೆ, ನೀವು ಕೂಡ ಒಂದು 15 ಎಕರೆ ಎಲ್ಲಿಯಾದ್ರೂ ಜಾಗ ಕೊಟ್ಟು ನೀವು ಬೇಕಾದ್ರೆ ಇಲ್ಲಿ ಪ್ರಜಾಸೌಧವನ್ನ ಕಟ್ಟಿದ್ದೀರಿ ಅಂತ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಸಚಿವರಿಗೆ. ಯಾಕಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಸಂಗನಗೌಡರು 65 ವರ್ಷದ ಹಿಂದ್ಗಡೆನೆ ಇವತ್ತ ಈ ಒಂದು ತಹಶೀಲ್ ಕಚೇರಿಯನ್ನ ನಿರ್ಮಾಣ ಆಗ್ಲಿ ಅಂತೇಳಿ, ಈ ಭಾಗದ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥವ್ರು. ನೀವು ಕೊಡ್ರಿ ಪಾಪ, ನಿಮ್ಮ ಏನಾದರೂ ಕೊಡ್ಬೇಕನ್ಸಿದ್ರೆ ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಈ ಕ್ಷೇತ್ರದ ಯಾರೇ ಸರ್ಕಾರ ಇರಲಿ, ಯಾವುದೇ ಸಚಿವರು ಇರಲಿ, ಯಾರೇ MLA ಇರಲಿ, ಅವರೆಲ್ಲರೂ ಕೂಡ ಅವರ ಪ್ರತಿಮೆಯನ್ನ ಆ ಒಂದು ಪ್ರಜಾಸೌಧ ಕಟ್ಟಡದಲ್ಲಿ ಅವ್ರ ಹೆಸರನ್ನು ಹಾಕಿ ಆ ಜಾಗದಲ್ಲಿ ಈ ಒಂದು ತಾಲೂಕು ಆಡಳಿತ ಕಚೇರಿಯನ್ನ ನಿರ್ಮಿಸ್ಬೇಕಂತೇಳಿ ಇವತ್ತು ನಾನು ಒತ್ತಾಯ ಮಾಡ್ತೀನಿ. ಜನರಿಗೆ ಇಲ್ಲಿ ಅನಾನುಕೂಲ ಮಾಡೋದಾಗ್ಲಿ, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದಾಗ್ಲಿ, ಇದನ್ನ ಏನಾದರೂ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇವತ್ತ ಗಾಂಧಿ ತತ್ವದಲ್ಲಿ ಇರ್ತಕ್ಕಂಥ ಈ ಹೋರಾಟ ಮುಂಬರುವ ದಿನದಲ್ಲಿ ಇನ್ನೂ ಕೂಡ ಬಹಳ ತೀವ್ರತೆಯಾಗಿ ಬಹಳ ಒಂದು ಉಗ್ರವಾಗಿ ಹೋರಾಟವನ್ನ ಮಾಡಬೇಕಾಗ್ತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ಸಂದರ್ಭ ವಿಧಾನಸೌಧ ಕೆಳಗಡೆ ಪಾರ್ಕಿಂಗ್ ಯಾಕೆ ಮಾಡಿದ್ರು, ಅದೇ ರೀತಿನೇ ಇಲ್ಲಿನೂ ಕೂಡ ಪಾರ್ಕಿಂಗ್ ಕೆಳಗಡೆ ಮಾಡಿ ಇಸಿಂದ ಕಟ್ರಿ, ಸ್ಥಳ ಅವಕಾಶ ಉಳಿತದ, ಜಾಗ ಉಳಿತದ. ಅದೇ ರೀತಿನೇ ನೀವು ಕಟ್ಬೋದಲ್ಲ. ಈಗಿನ ಕಾಲಕ್ಕೆ ಅವರು ಇಂಜಿನಿಯರ್ ಅದಾರ, ಅವರಿಗೆ ಎಲ್ಲ ಮಾಹಿತಿ ಅದ. ನೀವು 2-3 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಅಲ್ಲಿ 34 ಇಲಾಖೆಗಳನ್ನ ಒಂದೇ ಸೂರಿನಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ರಿ. ಯಾಕಂದ್ರೆ ತಾವು 7 ಬಾರಿ ಸ್ಪರ್ಧೆ ಮಾಡಿದ್ರಿ, 5 ಬಾರಿ ಚುನಾಯಿತರಾಗಿದ್ರಿ, 3 ಬಾರಿ ಸಚಿವರಾಗಿದ್ರಿ. ತಮ್ಮ ಇರುವಂತ ಈ ಒಂದು ಸಂದರ್ಭದಲ್ಲಿ ನಗರಕ್ಕೆ ಟೌನ್ ಪ್ಲಾನಿಂಗ್ ಅಂದ್ರೆ ಈ ಒಂದು ಯೋಜನೆಯನ್ನ ಟೌನ್ ಪ್ಲಾನಿಂಗ್ ಮಾಡ್ತಕ್ಕಂಥ ಈ ಒಂದು ನಗರ ಪ್ರಾಧಿಕಾರಕ್ಕೆ ಇವತ್ತು ಒಂದು ಸೂರಿಲ್ಲ. ಇದರಂತೆ ಹಲವಾರು ಇವತ್ತೇನಾದ ಕಟ್ಟಡಗಳಲ್ಲಿ, ಇವತ್ತು ಖಾಸಗಿ ಕಟ್ಟಡದಲ್ಲಿ ಇವತ್ತು ಎಷ್ಟೋ ಸರ್ಕಾರಿ ಕಚೇರಿಗಳನ್ನು ನಡೆಸ್ತಾ ಇದ್ದಾರೆ. ಕೇಳೋದಕ್ಕೆ ಸಾಕಷ್ಟು ಅದಾವ, ನಮಗದ್ರ ಅವಶ್ಯಕತೆ ಇಲ್ಲ. ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ಏನ್ ಇವತ್ತಲ್ಲಿ ಪ್ರಜಾಸೌಧ ಕಟ್ಟಿ ನೀವು ಅದ್ರ ಕೆಳಗಡೆನೆ ಪಾರ್ಕಿಂಗ್ ಮಾಡ್ಕೇರಿ. ಪಾರ್ಕಿಂಗ್ ಮಾಡಿದ್ರೆ ಹಲವಾರು ನಿಮ್ಮ ವಾಹನಗಳನ್ನು ಕೂಡ ಇವತ್ತು ಕಟ್ಬೋದು. ಅಲ್ಲಿ ಎಷ್ಟಾದ್ರೂ ನೀವು ವಾಹನಗಳು ಕೂಡ ನಿಲ್ಲಿಸ್ಬೋದು, ಅಲ್ಲಿ ಅನುಕೂಲ ಆಗ್ತದ. ವಿರೋಧ ಪಕ್ಷ ಕೇಳಕ್ಕೆ ನಾವೇನಾದ ಅವ್ರ ಕೈಗೊಂಬೆಗಳು ನಾವಲ್ಲ. ಸುಮಾರು ವರ್ಷದಿಂದ ಸಕ್ರಿಯವಾಗಿ ನಾವೇನಾದ ರೈತ ಸಂಘದಲ್ಲಿ ತೊಡಸ್ಕೊಂಡು ಹಲವಾರು ಹೋರಾಟಗಳನ್ನ ಮಾಡಿಕೊಂಡು ಇವತ್ತಿನದ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಯಾರು ಏನೇ ಮಾತಾಡ್ಕೊಂಡ್ರು ಕೂಡ ನಾವು ಹಲವಾರು ಮಾತಾಡ್ಬೋದು. ಅದು ಮಾತಾಡಿದ್ರೆ ಅದು ರಾಜಕೀಯ. ನಾವು ರಾಜಕೀಯವಾಗಿ ಮಾತಾಡ್ತಕ್ಕಂಥರಲ್ಲ, ನ್ಯಾಯ ನೀತಿ ಧರ್ಮದ ಬಗ್ಗೆ ನಾವು ಮಾತಾಡ್ತಕ್ಕಂಥವ್ರು.
ಹೊಸ ಬಸ್ ಸ್ಟ್ಯಾಂಡ್ ಎರಡೂ ಮತ್ತೆ ಇವತ್ತೇನು ಜನರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಮುಂಬರುವ ಈ ಒಂದು ರೈಲ್ವೆ ಮಾರ್ಗದಲ್ಲಿ ಬೇವಿನಹಳ್ಳಿಗೆ ಏನಾದ್ರು ಹೊಸ ಸ್ಟೇಷನ್ ಆಗ್ಯದ, ಆ ಜನರಿಗೆ ಕೂಡ ಅನುಕೂಲ ಆಗ್ತದ. APMC ಅದ, ಕೋರ್ಟ್ ಅದ, ಇನ್ನಿತರ ಹಲವಾರು ಜನರಿಗೆ ಒಂದೇ ಭಾಗದಲ್ಲಿ ಎಲ್ಲ ಇಲಾಖೆಗಳು ಸಿಕ್ಕರ ಇವತ್ತು ಎಲ್ರಿಗೂ ಕೂಡ ಈ ಜನರು ಇವತ್ತು ನಡೆಸ್ತಕ್ಕಂಥ ಕೆಲಸ ಆಗ್ತದೆ. ನಾವು ಕೇಳುವಂತ ಹಕ್ಕದ ಹೋರಾಟ ನಾವು ಮಾಡೇ ಮಾಡ್ತೀವಿ. ಇವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈ ಒಂದು ಶಿಕ್ಷಣ ಜಾಗದಲ್ಲಿ ಏನೇ ಬಂದರೂ ಕೂಡ ಇವತ್ತ ಈ ಒಂದು ಹೋರಾಟದ ವೇದಿಕೆ ಇನ್ನೂ ಹಲವಾರು ಬದಲಾವಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ನೀಡ್ತೀವಿ. ಯಾವುದೇ ಕಾರಣಕ್ಕೂ ಮಂಡಿತನಕ್ಕೆ ಬೀಳಬಾರ್ದು. ಮಂಡಿತನಕ್ಕೆ ಬಿದ್ದರೆ ಈಗಾಗಲೇ ಜನರು ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ತಿಳಿಸಕತ್ತಾರೆ. ಏನೇನಾಗ್ಯದ, ಏನು ಸಮಸ್ಯೆ ಆಗ್ಯದ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಇವತ್ತಿನ ತನಕ ಯಾವುದೇ ಈ ವಿರೋಧ ಪಕ್ಷದವ್ರು ಕೂಡ ಇವತ್ತು ಮಾತಾಡಿಲ್ಲ ಇಲ್ಲಿ ತನಕ. ಯಾವಾಗ ನಾವು ಈ ಒಂದು ವರ್ಷದಿಂದ ಇದನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದು ಸಂಬಂಧಪಟ್ಟಂತ ಕಚೇರಿಗಳಿಗೆ ಮಾಹಿತಿ ಎಲ್ಲರೂ ಕೂಡ ನಾವು ತಿಳಿಸಿದ್ದೀವಿ. ಅವರಿಗೆ ಕೂಡ ಒಂದು ವಿಧಾನಸೌಧದಲ್ಲಿ ಪತ್ರವನ್ನು ಕೊಟ್ಟಿದ್ದೀವಿ, ಸಿದ್ದರಾಮಯ್ಯರಿಗೆ ಕೊಟ್ಟಿದ್ದೀವಿ, ಕಂದಾಯ ಸಚಿವರಿಗೆ ಕೊಟ್ಟಿದ್ದೀವಿ, ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ. ಒಂದು ವರ್ಷದಿಂದ ಈ ಒಂದು ಪತ್ರವನ್ನು ಕೊಟ್ಟು ನೀವು ಇಲ್ಲಿ ಪ್ರಜಾಸೌಧ ಕೈಬಿಟ್ಟು ಹಳೆ ತಹಸೀಲ್ ಜಾಗದಲ್ಲಿ ನಿರ್ಮಾಣ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡ್ಬೇಕಂತೇಳಿ ನಾವು ಹಲವಾರು ಬಾರಿ ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿ ತನಕ ಕೊಟ್ಟಿರ್ತಕ್ಕಂಥ ಒಂದು ಪತ್ರಕ್ಕೆ ವಾಪಸ್ ಒಂದು ಉತ್ತರನೂ ಕೂಡ ಬಂದಿಲ್ಲ ಸಚಿವರಿಂದ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಸಚಿವದಿನಿ, ಒಬ್ಬ ರೈತ ಸಂಘದ ಮುಖಂಡ ಏನು ಮಾಡ್ತಾರ, ಇದು ನಮ್ಮದು ನಿಮ್ಮದು ಏನು ವೈಯಕ್ತಿಕ ಇಲ್ಲ, ಇಲ್ಲಿ ಸಾರ್ವಜನಿಕವಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನೀವು ಕೂಡ ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿ ಯಾವುದೇ ವೈಯಕ್ತಿಕವಾಗಿ ನೀವು ಯಾರೋ ಬಂದು ಇಷ್ಟು ಬೆಂಬಲ ಕೊಡ್ತಾರಂತಂದ್ರೆ, ಈಗ ನಾಳೆ ವಕೀಲರು ಬಂದು ನಮಗೆ ಬೆಂಬಲ ಕೊಟ್ಟರು, ವಕೀಲರೇ ನಿಮಗೆ ಹೇಳಿ ಕುಂದಿಸ್ಯಾರ ಅಂತಂದ್ರೆ ಅರ್ಥ ಏನು? ಇನ್ನೊಬ್ರು ಮತ್ತೆ ಬೇರೆ ಬೇರೆ ಸಂಘಟನೆದವ್ರು ಬಂದು ಬೆಂಬಲ ಕೊಡ್ತಾರೆ, ನಮಗೆಲ್ಲ ಬಂದು ಬೆಂಬಲ ಕೊಟ್ಟಾರೆಲ್ಲ ಹೇಳಿ ಕುಡಿಸಿದಂಗ ಇದು ತಪ್ಪಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಈ ಕ್ಷೇತ್ರದಲ್ಲಿ ಈ ಒಂದು ಜನರ ಪರವಾಗಿ ನೀವು ಕೆಲಸ ಮಾಡ್ತಿರತಕ್ಕಂಥ ನಂಬಿಕೆಯಲ್ಲಿ ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಅದ, ಅದು ಉಗ್ರ ರೂಪಕ್ಕೆ ಹೋಗೋದಕ್ಕೆ ಅವಕಾಶ ಕೊಡಬಾರ್ದಂತ ನಾನು ಇವತ್ತು ಒತ್ತಾಯ ಮಾಡ್ತೀನಿ. ಇನ್ನೂ ಕೂಡ ತಾವು ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರ್ ಕಾಲೇಜ್ ಆಗಲಿ, ಲಾ ಕಾಲೇಜುಗಳಾಗಲಿ ತರ್ತಕ್ಕಂಥ ಕೆಲಸ ಮಾಡಿ ನಾಳೆ ಮುಂದೊಂದಿನ ಅನುದಾನಗಳು ಬಂದಾಗ, ಕಟ್ಟಡಗಳು ಬಂದಾಗ ನಾಳೆ ಇಲ್ಲದ ಜಾಗ ತೋರಿಸಂತ ಅದೇ ಸಚಿವರು ಕೇಳ್ತಾರೆ, ಅವಾಗ ಯಾರು ಜಾಗ ಕೊಡ್ತಾರ? ಅದಕ್ಕೆ ಈ ಒಂದು ಶಿಕ್ಷಣ ಜಾಗ ಕೈಬಿಟ್ಟು ಹಳೆ ತಹಸೀಲ್ ಜಾಗದಲ್ಲಿ ಕಟ್ಟಿಗೆಲಿ ನಮ್ದೇನೋ ತೊಂದರೆ ಇಲ್ಲ. ಸುವರ್ಣಸೌಧ ಏನದ CM ಅವರಿಗೆ ಭೇಟಿ ಮಾಡಿ ಇದ್ರ ಬಗ್ಗೆ ನಾವು ಕೂಡ ಗಮನ ಕೊಟ್ಟಿದ್ದೀವಿ. ನಮಗ ಸರ್ಕಾರದ ಮೇಲೆ ನಂಬಿಕೆ ಅದ, ಜನರಿಗೆ ಅನುಕೂಲಕ್ಕ ಇದೇ ಇರ್ತದೆ ಸರ್ಕಾರ. ಯಾವುದೇ ಕಾರಣಕ್ಕೂ ಈ ಒಂದು ಜನ ವಿರೋಧ ಕೆಲಸ ಮಾಡಂಗಿಲ್ಲ ಅಂತಕ್ಕಂಥ ನಂಬಿಕೆ ಅದ. ಒಂದ್ ವೇಳೆ ನಂಬಿಕೆ ಕಳ್ಕೊಂಡ್ರೆ ನಾವು ಏನು ರೈತ ಸಂಘದ ಗುರ್ಲಾಪುರದೊಳಗೆ ಯಾವ ರೀತಿ ಹೋರಾಟ ಆಯ್ತು ಅದರಲ್ಲಿ ಶಾಪುರ್ಗೂ ನಾವು ತೋರಿಸ್ತಕ್ಕಂಥ ಕೆಲಸ ನಾವು ಎಚ್ಚರಿಕೆ ಕೊಡ್ಬೇಕಾಗ್ತದೆ. ಇವತ್ತು ಇವ್ರು ಏನಾದ್ರೂ ಮಂಡಿತನಕ್ಕೆ ಬಿದ್ದು ಕೆಟ್ಟಿದ್ರೆ ಅದಕ್ಕೆ ಯಾವ ರೀತಿ ಜನ ಉತ್ತರ ಕೊಡ್ಬೇಕು ಅದನ್ನು ಕೊಡ್ತಾರೆ. ಯಾವ ತರ ಉತ್ತರ ಕೊಡ್ತಾರೆ ಅವ್ರು ಯಾವ ರೀತಿ ಜನರ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಕಾನೂನು ಹೋರಾಟ ಕೂಡ ಅದ. ಅಭಿವೃದ್ಧಿಗೆ ನಾವು ಅಭಿನಂದನೆಗಳ ಸಲ್ಲಿಸ್ತೀವಿ, ಅವ್ರ ಗೌರವವನ್ನು ಕೊಡ್ತೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ರಾಜಕಾರಣಿಗಳಲ್ಲ, ನೀವು ರಾಜಕಾರಣಿಗಳ ಜೊತೆ ನೀವು ರಾಜಕಾರಣ ಮಾಡ್ತೀರಿ. ಯಾವುದೇ ಒಂದು ಸಾಮಾಜಿಕ ಹೋರಾಟಗಾರ ಆಗಲಿ ಮತ್ತೊಬ್ಬ ಇನ್ನೊಬ್ಬರ ಬಗ್ಗೆ ಆಗಲಿ ತಾವು ಈ ರೀತಿ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಅದು ಅವರಿಗೆ ಆ ವಯಸ್ಸಿಗೆ ಕೂಡ ಅದು ಶೋಭೆ ತಲೆಗಳು ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಅವರೇ ಇಲ್ಲಿ ಬರಬೇಕು, ಈ ಜಾಗದಲ್ಲಿ ಬರಬೇಕು. ಯಾವುದೇ ಒಂದು ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಅವರು ಒಬ್ಬ ಪ್ರತಿನಿಧಿಯಾಗಿ ಅವರು ಬರ್ಬೇಕಾಗ್ತದೆ. ಯಾಕಂತಂದ್ರೆ ನಾವು ಹೋರಾಟಕ್ಕೆ ಕುಂತಿದ್ದೀವಿ, ನಮ್ದೇನಾದ್ರೂ ಸಮಸ್ಯೆ ವೈಯಕ್ತಿಕವಾಗಿದ್ದು ನಾವು ಹೋಗ್ತೀವಿ ಅವ್ರಿಗೆ. ಆದ್ರೆ ವೈಯಕ್ತಿಕವಾಗಿ ಇಲ್ಲಿಲ್ಲ, ಸಾರ್ವಜನಿಕವಾಗಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ವಿಚಾರ ಅದು. ಅವರೇ ಇಲ್ಲಿ ಬಂದಗಿಸಿಂದ ಈ ವೇದಿಕೆಗೆ ಬಂದು ಚರ್ಚೆ ಮಾಡಿ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಬಗ್ಗೆ ಅವ್ರು ಚರ್ಚೆ ಮಾಡ್ಬೇಕಾಗ್ತದೆ. ಇಲ್ಲಿ ಮಾಡ್ತಕ್ಕಂಥದ್ದು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವೇದಿಕೆಯಲ್ಲಿ ನಾವೇ ಅವರಿಗೆ ಗಮನಕ್ಕೆ ತರ್ತೀವಿ. ಜನರ ಪರವಾಗಿ ಯಾರು ಕೆಲಸ ಮಾಡೋರು ಏನು ಇದು ಅವಶ್ಯಕತೆ ಆದೋ ಇಲ್ಲ ಅಂತಕ್ಕಂಥ ಜನನೇ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಯಾರೋ ಇನ್ನೊಬ್ರು ಹೇಳಾರ ಅಂತ ಹೇಳಿ ನಾವು ಹೋರಾಟ ಮಾಡ್ತಕ್ಕಂತಾರಲ್ಲ. ಹಾಗಂದ್ರೆ ಇಲ್ಲಿ ತನಕ ನಾವು ಕಾಂಗ್ರೆಸ್ ಪಕ್ಷ ಇರ್ಲಾರ್ದಾಗ BJP ವಿರುದ್ಧ ಹೋರಾಟ ಮಾಡ್ತಿದ್ವಿ. ಅವಾಗ ಏನಾದ್ರು ಇವ್ರು ಏನಾದ್ರು ನಮ್ಗೆ ಹೇಳಿ ಕುಡಿಸಿದ್ರೆ ಆ ಸಂದರ್ಭದಲ್ಲಿ ಕೂಡ ನಾವು ಹೋರಾಟ ಮಾಡಿದ್ವಿ. ಈ ಹಲವಾರು ಕೃಷಿ ಕಾಯ್ದೆಗಳನ್ನ ಮಾರಕವಾಗಿರ್ತಕ್ಕಂಥ ರೈತ ವಿರೋಧ ಕಾಯ್ದೆಗಳನ್ನು ಇವತ್ತು ಜಾರಿಗೆ ಬಂದಾಗ ನಾವೇನಾದ್ರೂ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿಲ್ಲ, BJP ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿರ್ತಕ್ಕಂಥದ್ದು. ಇವರಿಗಾದ್ರೂ ಮಾಡ್ತೀವಿ, ಪ್ರಧಾನಮಂತ್ರಿಗಾದ್ರೂ ಮಾಡ್ತೀವಿ, ರಾಷ್ಟ್ರಪತಿ ವಿರುದ್ಧ ಆದ್ರೂ ಹೋರಾಟ ಮಾಡ್ತೀವಿ. ಯಾರು ತಪ್ಪು ಮಾಡ್ತಾರ ಅವ್ರ ತಪ್ಪನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಸಂಘಟನೆಗಳು ಮಾಡೇ ಮಾಡ್ತಾರ ಅಂತಕ್ಕಂಥ ಮಾತು ಹೇಳ್ಬೇಕು. ಅವ್ರು ಬೇರೆ ತಮ್ಮದೇ ಆದಂತ ಒಂದು ಜಾಗ ಕೊಟ್ಟ ಎಲ್ಲಿಯಾದ್ರೂ ಕಟ್ತಾರೆ ಕಟ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಶೈಕ್ಷಣಿಕ ಜಾಗವನ್ನು ಮೊದಲು ಕೈ ಬಿಡ್ಬೇಕು.